ಇದು ಆ್ಯಕ್ಚುಲಿ ತಾಯಿ ಡಿಶ್ಶು. ಇದಕ್ಕೆ ಸ್ವಲ್ಪ ಇಂಡಿಯನ್ ಟಚ್ ಕೊಟ್ಟಿದ್ದೀನಿ ನಾನು ಅಷ್ಟೇ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟು ಪಂಪ್ಕಿನ್ ತುರಿದಿರೋದು, ಅಕ್ಕಿ ಹಿಟ್ಟು, ಸಕ್ಕರೆದು ಪೌಡರು, ವೆನಿಲಾ ಎಸೆನ್ಸ್, ಏಲಕ್ಕಿ ಪೌಡರ್, ಒಂದು ತೆಂಗಿನಕಾಯಿನ ಒಡೆದ್ಬಿಟ್ಟು ಒಂದು ಫುಲ್ಲು ತೆಂಗಿನಕಾಯಿ ತುರಿ. ಇದಿಷ್ಟು ಬೇಕಾಗಿರೋ ಐಟಮ್ಸ್. ಪಂಪ್ಕಿನ್ನ ಸ್ಟೀಮ್ ಮಾಡ್ಕೊಳ್ಳೋಣ. ಇದಕ್ಕೆ ಬಾಳೆ ಎಲೆ ಯೂಸ್ ಮಾಡ್ತಿದ್ದೀನಿ ನಾನು. ಪಂಪ್ಕಿನ್ ಸ್ಟೀಮಿಗೆ ಇಟ್ಟಿದ್ವಿ, ಬೆಂದಿದೆಯಾ ನೋಡೋಣ. ನೀಟಾಗಿ ಬೆಂದಿದೆ ನೋಡಿ, ನೀಟಾಗಿ ಬೆಂದಿದೆ. ಓಕೆ, ಈಗ ಇದನ್ನು ಇಳಿಸ್ಕೊಳ್ಳೋಣ. ಈಗ ಪಂಪ್ಕಿನ್ ಪುಡ್ಡಿಂಗ್ ಮಾಡೋದಕ್ಕೆ ಸಕ್ಕರೆ ತೊಗೊತಾ ಇದ್ದೀನಿ. 2 ಬೌಲ್ ಸಕ್ಕರೆ ತೊಗೊತಾ ಇದ್ದೀನಿ. ನೀವು ನಿಮ್ಮ ಸ್ವೀಟಿಗೆ ತಕ್ಕಂತೆ ಸಕ್ಕರೆನ ಹಾಕ್ಕೊಬೋದು. ನೀರು ಹಾಕ್ಕೊಂಡು ಪಾಕ ತೆಗೆದುಕೊಳ್ಳೋಣ. ಇದು ಇವಾಗ ಪಾಕ ಬಂದಿದೆ. ಪಾಕ ಹೆಂಗೆ ನೋಡೋದು ಅಂದರೆ, ಒಂದು ಇದರಲ್ಲಿ ನೀರು ಇಟ್ಕೊಂಡ್ರೆ ಅದು ನೋಡಿ ಈ ಥರ ಆಗಬೇಕು, ಈ ಥರ ಆಗಬೇಕು. ಇವಾಗ ಪಾಕ ಬಂದಿದೆ ಅಂತ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡ ನಂತರ ನಾವು ಸ್ಟೀಮ್ ಮಾಡಿಟ್ಟಂಥ ಪಂಪ್ಕಿನ್ನನ್ನು ಇದಕ್ಕೆ ಬೆರೆಸ್ಕೊಳ್ಳೋಣ. ಇದನ್ನ ಕೂಲ್ ಆಗೋಕ್ಕೆ ಬಿಡೋಣ. ಈಗ ಒಂದು ಪಾತ್ರೆಯಲ್ಲಿ ನೀರು ತಗೊತಾ ಇದ್ದೀನಿ. ಈ ಥರ ನೀರು ತಗೊಂಡ್ಬಿಟ್ಟು ಇದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು. ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇದನ್ನು ಗಂಟಿಲ್ಲದೆ ಇದ್ದಂಗೆ ನೀಟಾಗಿ ಕದ್ರಕೊಬೇಕು. ಈಗ ನೋಡಿ, ಇದರಲ್ಲಿ ತೆಳ್ಳಗಿದೆ, ಒಂಚೂರು ಗಂಟಿಲ್ಲ. ಈ ಥರ ಮಾಡಿಕೊಂಡು ಇದನ್ನು ಇವಾಗ ಗ್ಯಾಸ್ನ ಆನ್ ಮಾಡಿ, ಇದನ್ನು ಆನ್ ಮಾಡಿ ಈ ರಾಗಿ ಅಂಬ್ಲಿ ಮಾಡ್ತೀವಲ್ಲ ಅದೇ ಥರ ಅಂಬ್ಲಿ ಮಾಡಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇದು ಶುಗರ್ ಪೌಡರು, 3 ಸ್ಪೂನು ಶುಗರ್ ಪೌಡರ್ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ವೆನಿಲಾ ಎಸೆನ್ಸ್. ಈ ಥರ ಟೆಕ್ಸ್ಚರ್ ಬರುತ್ತೆ. ಅಕ್ಕಿ ಹಿಟ್ಟಿಂದ ಮಾಡಿರೋಂಥದ್ದು ಇದು ಪೇಸ್ಟು ಪೂರ್ತಿ ಆರೋದಿದೆ. ಇವಾಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಕಾಯಿ ಹಾಲನ್ನು ಮತ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರದ್ದು ಮಿಕ್ಸರ್ ಇದ್ದರೆ ಓಕೆ, ಇಲ್ಲಾಂದರೆ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಒಂದು ಚೂರೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ.
ಕಡೆಯಿಂದ ಈ ಲೋಟಕ್ಕೆ ಬಗ್ಗಿಸ್ಕೊತಿದ್ದೀನಿ ಪ್ಲೇಟಿಂಗಿಗೆ. ಈಗ ಫಸ್ಟು ನಾವು ಇದು ಮಾಡ್ಕೊಂಡಿದ್ವಲ್ಲ ಪಾಕ ಪಂಕಿಂದು, ಅದನ್ನು ಹಾಕ್ತಾ ಇದ್ದೀನಿ. ಈ ಥರ ಹಾಕೋದು. ಈಗ ಫಸ್ಟು ಈ ಪಾಕ ಹಾಕ್ಕೊಂಡು ಇದಕ್ಕೆ ಈ ಥರ ಸ್ಪೂನ್ ಇಟ್ಟು ನಿಧಾನಕ್ಕೆ ಬಿಡಬೇಕು, ಯಾಕಂದರೆ ಎರಡು ಮಿಕ್ಸ್ ಆಗಬಾರ್ದು. ಅದಕ್ಕೆ ಅದರ ಮೇಲೆ ನೀಟಾಗಿ 1 by 1 ಲೇಯರ್ ಆಗಿ ಕುತ್ಕೊಬೇಕು. ಓಕೆ, ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಇಲ್ಲಿ ನೋಡಿ, ಈ ಥರ ಲೇಯರ್ ಆಗಿ ಕೊಡಬೇಕು. ಈ ಥರ ಇದಿಷ್ಟನ್ನು ಪ್ಲೇಟಿಂಗ್ ಮಾಡ್ತೀನಿ. ಈಗ ಬಾದಾಮ್ ಜೊತೆ ಗಾರ್ನಿಷ್ ಮಾಡೋಣ ಜಸ್ಟ್. ನಮ್ಮ ಪಂಕಿನ್ ಪುಡಿಂಗ್, ಸಿಹಿ ಕುಂಬಳಕಾಯಿದು ಸಿಹಿ ಕಡುಬು, ಖಾರ ಕಡುಬು, ಚಟ್ನಿ, ಬೀಜಗಳನ್ನು ಸಿಪ್ಪೆ ಸುಲಿದುಬಿಟ್ಟು ಈ ಥರ ಡೈರೆಕ್ಟಾಗಿ ನಾವು ಕನ್ಸ್ಯೂಮ್ ಮಾಡ್ಬೋದು. ಹಾಗೆ ತೊಟ್ಟು ದೋಸೆ ಕಾವಲಿನ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇದನ್ನೊಂದ್ಸತಿ ಇದೇ ಥರ ಕ್ರಿಯೇಟಿವ್ ಕುಕಿಂಗ್ ವಿಡಿಯೋಸ್ಗಾಗಿ ಹಾಗೂ ಫನ್ ಬ್ಲಾಗ್ಸ್ಗಾಗಿ ನಮ್ಮ ಚಾನಲ್ ಆದ ಬಿಯಾಂಡ್ ರೋಟಿನ ಫಾಲೋ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ಬಿಯಾಂಡ್ ರೋಟಿನ ನೀವು ಇನ್ಸ್ಟಾಗ್ರಾಮಲ್ಲಿ, ಪಿಂಟ್ರೆಸ್ಟಲ್ಲಿ, ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಎಲ್ಲ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.